ಏ ಕುರುಡ, ನೀನೇ ಕೂಡ ನನ್ ಕೂಡ ಅಂತೀಯಲ್ಲ. ಸಾರಿ ಸರ್. ಸರ್ ಇದು ಕಾಂಪ್ಲೆಕ್ಸ್ ತಾನೆ? ಹೌದು. ಸರ್ ಇಲ್ಲಿ ಒಬ್ಬ ಕುರುಡನ, ನಾನೇ ಕುರುಡ, ಇಲ್ಲೊಬ್ಬ ಕಿವುಡನ್ ಏನಾದ್ರು ನೋಡಿದ್ರ? ಅಲ್ಲಯ್ಯ, ನೀ ಕುರುಡ, ನಿನ್ನ ಗುರ್ತಿಡಿಬಹುದು. ಆದ್ರೆ ಆ ಕಿವುಡನ್ ಹೇಗಯ್ಯ ಗುರ್ತಿಡಿಯೋದು? ಸರ್ ಅವನ್ನ ಮಾತಾಡ್ಸಿದ್ರೆ ಗೊತ್ತಾಗ್ಬಿಡುತ್ತೆ. ಒಂದ್ ಕೆಲ್ಸ ಮಾಡು, ಕಿವುಡ ಕಿವುಡ ಅಂತ ಜೋರ ಕೂಗು, ಅವನ್ ಬರ್ತಾನೆ. ಕಿವುಡ. ನಾನು 7 ದಿವಸ ಪನಿಷ್ಮೆಂಟ್ ಕೊಟ್ರೆ ಮಾರನೇ ದಿವಸ ಇಲ್ಲಿ ಇದಾನಲ್ಲ. ಪಕಡ ಪಕಡ ಅಂತಾರಲ್ಲ. ನಾವು ದೊಡ್ಡ ಇನ್ವೆಸ್ಟಿಗೇಟರ್ಗಳು ಅಂತ ತಿಳ್ಕೊಂಡು ನಮ್ಮನ್ನ ಇಲ್ಲಿ ಕಳಿಸಿದ್ರು. ಇಲ್ಲಿ ನಾವು ಏನೇ ಅಫೆನ್ಸ್ ಮಾಡಿ ಒಳಗೋದ್ರು ಆ ಜೈಲ ನನ್ನ ಮಗ ಶಟರ್ನ ಎಳೆದು ನಮ್ಮನ್ನ ಆಚೆ ಕಳಿಸ್ತಾ ಇದ್ದಾನೆ. ನಮಗ್ ಫುಟ್ಪಾತೇ ಗತಿ ಆಗೋಯ್ತು. ಈಗ ಏನ್ ಮಾಡುದು ಬ್ರದರ್? ಯಾವ್ದೋ ಪ್ರಾಣಿ ಕಾರಣ ಪ್ರದಕ್ಷಿಣೆ ಆಗ್ತಿದೆ. ಅದು ಆ ಪ್ರಾಣಿ ಮನೆ ದೇವರಿರ್ಬೇಕು. ಈ ಕಾಲದಲ್ಲಿ ಕಾರು ಮನೆ ದೇವರಾಗ್ಬಿಡ್ತಾ? ಆ ಪ್ರಾಣಿ ಒಳಗಡೆ ಈ ದೇವರು ಇರಬೇಕು. ಅದಕ್ಕೆ ಕಾರಣ ಪ್ರದಕ್ಷಿಣೆ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಆ ಪ್ರಾಣಿ ಹುಡುಕ್ತಾ ಇರೋದು ಫ್ರಂಟ್ ಡೋರ್ ನ. ಹಂಗಾರೆ ನಾವು ಬ್ಯಾಕ್ ಡೋರ್ ಇಂದ ಎಂಟ್ರಿ ಆಗೋಣ. ಎಂಟ್ರಿ ಆಗಿ ಟೇಪ್ ರೆಕಾರ್ಡ್ ಹೊಡೆದ್ಬಿಡೋಣ. ಚಿಚ್ಚಿ ಸ್ಟೆಪ್ನಿ ಸಾಕಾ? ಚೀಚಿ ಮತ್ತೆ ನಮ್ಮ ಲೆವೆಲ್ಗೆ ಇನ್ ಮುಂದೆ ಏನೇ ಅಫೆನ್ಸ್ ಮಾಡಿದ್ರು ಹೈ ಲೆವೆಲ್ ಅಲ್ಲಿ ಅಫೆನ್ಸ್ ಮಾಡಬೇಕು. ಅದಕ್ಕೋಸ್ಕರ ಕಾರ್ನೇ ಕಮ್ ಆನ್ ಫಾಲೋ ಮೀ. ಹಲೋ ಹಲೋ, ಐ ಆಮ್ ಸಂದೀಪ್ ರೈ ಸ್ಪೀಕಿಂಗ್. ಟೆಲಿಫೋನ್ ಆಪರೇಟರ್ ಫ್ಯಾಮಿಲಿ ಗುಟ್ಟಿರ್ಬೇಕು. ಅದಕ್ಕೆ ಹಲೋ ಅಂದ ತಕ್ಷಣ ಕೈಲಿ ಹಿಡ್ಕೊಂಡ್ಬಿಟ್ಟ. ಎಸ್ ಪ್ಲೀಸ್. ಅಣ್ಣ ತಾವೇನ್ ಮಾಡ್ಕೊಂಡಿದ್ದೀರಾ? ಹಲೋ, ನಾನ್ ಕೀ ಸ್ಟಾರ್ಟ್ ಮಾಡ್ಬೇಕು, ಕಾರ್ ಹುಡುಕ್ತಾ ಇದ್ದೀನಿ. ಯಾರಾದ್ರೂ ಕೀ ಸ್ಟಾರ್ಟ್ ಮಾಡಕ್ ಕಾರ್ ಹುಡುಕ್ತಾರ? ಅದನ್ನ ಐನೋ ರಿವರ್ಸಲ್ ಮಾಡ್ಬಿಟ್ರೆ ಕಾರ್ ತಾನಾಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹಲೋ, ಎಸ್ ದಯವಿಟ್ಟು ನಿಮ್ಗೆ ಸಿಕ್ಕಿದ್ರೆ ಸ್ಪಾಟ್ ಅಲ್ಲಿ ಕಳ್ಸ್ಕೊಡ್ತೀರಾ? ಬ್ರದರ್, ಅಣ್ಣವ್ರ ಲೆವೆಲ್ ಈಗ ಬಹಳ ಹೈ ಲೆವೆಲ್ ಅಲ್ಲಿ ಇದೆ. ನಾನು ಅವ್ರ ಜೊತೆ ಲೈನ್ ಅಲ್ಲಿ ಇರ್ತೀನಿ. ಈಗ ನೀನೇನ್ ಮಾಡ್ತೀಯಾ, ಈ ಕಡೆಯಿಂದ ಹೋಗ್ಬೇಡ, ಆ ಕಡೆಯಿಂದ ಬಂದು ಆ 2 ಲೈನ್ ಕನೆಕ್ಷನ್ ಕೊಟ್ಟು ಕಾರ್ ಸ್ಟಾರ್ಟ್ ಮಾಡ್ಬಿಡು. ಓಕೆ. ಹಲೋ, ಫೋನ್ ಇಟ್ಬಿಟ್ರಾ? ಇಲ್ಲ ಇಲ್ಲ ಸರ್, ಲೈನ್ ಅಲ್ಲೇ ಇದ್ದೀನಿ. ಹಲೋ, ತಾವ್ ಯಾರು ಮಾತಾಡೋದು? ಐ ಆಮ್ ಸಂದೀಪ್ ರಾಯ್ ಸ್ಪೀಕಿಂಗ್. ಓ ಮಿಸ್ಟರ್ ಸಂದೀಪ್ ರಾಯ್, ಯು ಮೀನ್ ಮಿಸ್ ಯೂನಿವರ್ಸ್ ಐಶ್ವರ್ಯ ರಾಯ್ಸ್ ಡಾಟರ್? ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಮಾವ, ಅಳಿಯ, ಯಾ. ನನ್ ಮಗಳ ಮದುವೆ ಆಗೋಯ್ತಾ? ಮದುವೆ ಏನು, ಎಲ್ಲ ಆಗೋಯ್ತು. ಅಯ್ಯೋ, ಫಿಕ್ಸಿಂಗ್ ದ ವೈರ್ ಅರಾಲ್ಡೆಡ್. ಗಾಡಿ ಸ್ಟಾರ್ಟ್ ಆಗೋಯ್ತು. ವೆರಿ ಗುಡ್, ಸ್ಟಾರ್ಟ್ ಮಾಡ್ಬಿಟ್ಟೆ ಬಾ. ಈಗ ಒಂದ್ ಕೆಲಸ ಮಾಡೋಣ, ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಗಾಡಿ ರೌಂಡ್ ಓಡಿಸ್ತಾ ಇರೋಣ. ಈ ರೌಂಡ ಅವಾಗ ಈ ಕುಡ್ಕ ಕಂಪ್ಲೇಂಟ್ ಕೊಡ್ತಾನೆ, ನಾವು ಅಂದರಾಗ ಹೋಗ್ತೀವಿ. ಹಲೋ ಬ್ರದರ್ಸ್, ಲುಕ್ ಬ್ಯಾಕ್. ನೀವು ಎಲ್ಲಿ ಬೇಕಾದ್ರೆ ಹೋಗಿ, ಮೊದಲು ನನ್ನನ್ನ ನನ್ನ ಮನೆಗೆ ಡ್ರಾಪ್ ಮಾಡಿ. ಅಡ್ರೆಸ್ ದಿಸ್ ಇಸ್ ಮೈ ಹೌಸ್ ಬ್ರದರ್ಸ್. ಹೆಡ್ ಮಾಸ್ಟರ್ ಹತ್ರ ಹೇಳ್ತಾವನಲ್ಲ. ಇಲ್ಲ, ಪ್ರೈಮರಿ ಸ್ಕೂಲ್ ಇರಬೇಕು. ನೋ ಸೌಂಡ್. ಇದು ನೋ ಸೌಂಡ್. ಬ್ರದರ್ಸ್, ಯಾಕ್ರೆ ಹಂಗ್ ನೋಗ್ತಿದ್ದೀರಾ ನನ್ನನ್ನ? ಬಿಕಾಸ್ ಮೈ ವೈಫ್ ಇಸ್ ವೆರಿ ಸೀರಿಯಸ್. ಹೌದಾ? ನಾನ್ ಕುಡಿದು ಹೋದ್ರೆ ಶಿ ಇಸ್ ವೆರಿ ಹ್ಯಾಪಿ. ಈ ಬಾಟ್ಲ್ ನ ತಗೊಂಡು ಹೋದ್ರೆ ಶಿ ಇಸ್ ವೆರಿ ಆಂಗ್ರಿ. ಮೆಂಟಲ್ ಕೇಸ್ ಇರ್ಬೇಕು. ಇದು ಬರೀ ನೀರ್ ತಾನೇ ತಗೊಂಡ್ ಹೋಗ್ತಿದ್ದೀರಾ? ನೋ, ದಿಸ್ ಇಸ್ ನಾಟ್ ವಾಟರ್, ಪ್ಯೂರ್ ಸರೈ, ಚಡ್ಡಿ ಬ್ರ್ಯಾಂಡ್. ಅಯ್ಯೋ, ಚಡ್ಡಿನೇ ಇಲ್ಲ, ಕಿತ್ ಬಿಟ್ಟಿದ್ದೀನಿ. ಅಂದ್ರೆ ನೇಕೆಟು. ಇದನ್ನ ತಗೊಂಡು ಒಳಗಡೆ ಇಡಿ.
My house is open. ಯೋರ್ ವೈಫ್? Wife is also open. ಅಯ್ಯೋ, ಈಗ ಇದನ್ನ ತಗೊಂಡ್ ಹೋಗ್ಬಿಟ್ಟು ಸೀದಾ ಒಳಗಡೆ ಇಟ್ಬಿಡಿ. ಕಾರ್ ಪಾರ್ಕ್ ಮಾಡ್ಬಿಟ್ಟು ಆಮೇಲೆ ಬರ್ತೀನಿ. ಯು ಫಾಲೋ ಫಾಲೋ. ಬ್ರದರ್. ಬಂಬಾಟ್ ಬ್ರದರ್. ಓ ಎಸ್, ಪೆಂಬೆಟ್ ಬ್ರದರ್ಸ್. ಯುವರ್ ವೈಫ್ ಕೇಳಿದ್ರೆ ನನ್ನ ವೈಫ್ ಕೇಳಿದ್ರೆ ಕೊಟ್ಬಿಡೋದಾ? ಸೀದಾ ಒಳಗಡೆ ಇಟ್ಬಿಡಿ. ಯು ಫಾಲೋ. ಫಾಲೋ. ವೇರ್ ಇಸ್ ಮೈ ಕಾರ್? ಫಾಲೋ. ಗದಾ ಇಟ್ ಇಸ್ ಎ ಬಿಗ್ ಹೌಸ್. ಯಾ, ಬಿಗ್ ಹೌಸ್, ಬಿಗ್ ಕುಡುಕ ಹೇಗ್ ಕಟ್ಟಕ್ ಸಾಧ್ಯ? ದಟ್ ಇಸ್ ನಾಟ್ ಅವರ್ ಪ್ರಾಬ್ಲಮ್. ಯಾ ಕೀಪಿಂಗ್ ಅ ಸಾರ್ ಐ. ಬಿಗ್ ಬ್ರದರ್, ಎಸ್ ಬ್ರದರ್. ಕಾರ್ ಅಂತೂ ಕದಿಯಕ್ ಆಗ್ಲಿಲ್ಲ. ಅಟ್ಲೀಸ್ಟ್ ಈ ಮನೇಲಿರೋ ಸಾಮಾನೆಲ್ಲ ಕದ್ಬಿಡೋಣ. ಯಾ, ನಾವು ಈ ಸಾಮಾನೆಲ್ಲ ಲೂಟಿ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಆ ಕುಡುಕ ನಮ್ಮನ್ನ ನೋಡ್ತಾನೆ, ಪೊಲೀಸ್ಗೆ ಫೋನ್ ಮಾಡ್ತಾನೆ, ನಾವಿಬ್ರು ಅಂದರ್ ಟೇಕ್ ಆಲ್ ಬಿಗ್ ಐಟಮ್ಸ್. ನಿಮ್ಮ ಪರ್ಸನಾಲಿಟಿಗೆ ಸೋಫಾ ಸೆಟ್, ಡೈನಿಂಗ್ ಟೇಬಲ್ ನ ಎತ್ತಾಕೊಂಬಿಡಿ. ನಾನು ಸಣ್ಣ ಪುಟ್ಟ ಸಾಮಾನು ಎತ್ಕೋತೀನಿ. ಸಣ್ಣ ಬುದ್ಧಿ. ನಾನ್ ಹೇಳಿದ್ದು ಬಿಗ್ ಐಟಮ್ಸ್ ಅಂದ್ರೆ ಕಾಸ್ಟ್ಲಿ ಐಟಮ್ಸ್, ಬೆಳ್ಳಿ, ಚಿನ್ನ ಅಂತದ್ದು. Who is that? ಈ ಬೆಕ್ಕುಗಳದ್ದು ಒಂದೇ ಗಲಾಟೆ. ಬ್ಲಡಿ ಕ್ಯಾಟ್ಸ್. ಬೆಕ್ಕು ಚಪ್ಪಲಿ ಹೊಡಿಯುತ್ತಾ? ಬೇಡ ಬ್ರದರ್, ಹೆಣ್ಮಕ್ಳನ್ನ ಇಂಥ ಪರಿಸ್ಥಿತಿಯಲ್ಲಿ ಬಿಡೋದು ಮಹಾಪಾಪ. ಅಂದರೆ ಅಂದರ್ ಹೆಲ್ಪಿಂಗು. ಟೆನ್ಷನ್ ರೇಟ್ ಹೇಳ್ಬಿಟ್ಲಾ? ಯಾಕೋ ನೀನ್ ಎಷ್ಟ್ ಸಲ ಎಕೋ ಎಕೋ ಅಂದ್ರೂ ಈ ಅಕ್ಕ ಎಕ್ಕಲ್ಲ. ನಾನು ಹೋಗಿ ನೀರ್ ತರ್ತೀನಿ, ನೀನ್ ಗಾಳಿ ಆಡ್ಸು. ನೀನು ಓಹೋ Hello. Hi guys. Alphonse Fernandez. I am Fernandez. Hi. ನೀವು your husband friends, your husband close friends. so sweet. ಮತ್ತೆ ಇಸ್ ದಿಸ್ ಯಾಕೆ ಬರ್ಲಿಲ್ಲ? ಇದೋ ಬಂದಿದೀವಲ್ಲ. Where's my darling husband? ಪಾರ್ಕಿಂಗ್ ಮಾಡಕ್ ಹೋಗಿದ್ದಾರೆ. ಪಾರ್ಕಿಂಗ್. Parking. Oh. I'm feeling so nice. ವಾಟ್ಸ್ ದಿಸ್? ಆಗಲ್ ತೆಗ್ದಿದೆ. ಜೋರಾಗಿ ಮ್ಯೂಸಿಕ್. What pickling? Oh, you want water? Fernandez, you look after. ಅಯ್ಯೋ Hi. Hello.
Deputy here? Oh, is it so? ಯಾರ್ದು ಫೋನು? Our CBI brothers. ಏನಂತೆ? ಏನಿ ಪ್ರೋಗ್ರೆಸ್? No, sir. ಎಷ್ಟೇ ಪ್ರಯತ್ನ ಪಟ್ಟರು ಜೈಲುವಾಸ ಸಿಗ್ತಿಲ್ವಂತೆ. ಹಾ, ನಾಳೆ ನಾವೇ ಅಲ್ಲಿಗೆ ಬರ್ತೀವಿ ಅಂತ ಹೇಳಿ. ಓಕೆ ಸರ್. Hi, Daddy. ಹಲೋ, ಹೌ ಆರ್ ಯು? ಡೆಪ್ಯೂಟಿ ಸರ್, ಎಲ್ಲಿ ಹೇರ್ ಕಟಿಂಗ್ ಮಾಡಿಸಿದ್ರಿ? ಯಶವಂತಪುರ ಸಂತೆಲಿ. ಅರ್ಜುನ್, ಅಭಿ, ಸರ್, ಮೀಟ್ ಮೈ ಫ್ರೆಂಡ್ ಡಾಕ್ಟರ್ ವಿಲಿಯಂ. ನಮ್ಗೆ ಏನಾಗಿದೆ ಅಂತ ಡಾಕ್ಟರ್ ಕರೆಸಿದ್ದಾರೆ. ನಮ್ಗೆ ಯಾವ್ದು ಕಾಯಿಲೆ ಇಲ್ವಲ್ಲ ಸರ್? ಪ್ಲೀಸ್ ಟು ಮೀಟ್ ಯು ಡಾಕ್ಟರ್ ಸರ್. ಹಲೋ, ನನ್ ಬ್ರದರ್ ಸರ್. Hello, Doctor Sir. ಹಲೋ ಸುನೀತಾ, ಏನು ಈ ನಡುವೆ ನಮ್ಮ ರಿಸರ್ಚ್ ಡಿಪಾರ್ಟ್ಮೆಂಟ್ ಹತ್ರನೂ ಬರ್ತಾ ಇಲ್ಲ? Sorry, sir. ಸ್ವಲ್ಪ ಪ್ರಾಬ್ಲಮ್ ಇತ್ತು. ಏನಮ್ಮ ನಿಮ್ಮ ಡವ್ ಡಾಕ್ಟರ್ದು ಓಲ್ಡ್ ಸೆಟಪ್. ಅದೇ ನಂಗೆ ಡೌಟು. ಏನ್ ಸರ್ ನಮ್ಮ ಹುಡುಗಿ? ಏನ್ ಸರ್ ನಮ್ಮ ಹುಡುಗಿ ಮುಂಚೆಯಿಂದ ನಿಮ್ಗೆ ಗೊತ್ತಾ? ಓ ಎಸ್, ಶಿ ಇಸ್ ಮೈ ಸ್ಟೂಡೆಂಟ್. ಹೌದಾ? ಓ ಸ್ಟೂಡೆಂಟ್ ಅಂತೆ, ನಾನೆಲ್ಲ ಓಲ್ಡ್ ಸೆಟಪ್ ಅನ್ಕೊಂಡ್ಬಿಟ್ಟಿದ್ದೆ. ಡೌಟ್ ಕ್ಲಿಯರ್ ಆಯ್ತು. ಸುಮ್ಮನಿರಿ. ಬೇಕಾ? ನಾವು ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಮಾತಾಡಬೇಕು, ಪ್ಲೀಸ್. ಓಕೆ ಡ್ಯಾಡಿ. ಸುನಿ, ಪ್ಲೀಸ್ ಕಮ್ ಟು ದಿ ಪಾಯಿಂಟ್ ಸರ್. ಅವಿನಾಶ್, ವೆಲ್ ಬ್ರದರ್ಸ್, ನೀವು ಕಿವುಡ್ರು ಕೂಡ್ರ ಹತ್ರ ನಾಟಕ ಮಾಡೋದನ್ನ ಬಿಟ್ಟು ನಿಮಗೆ ಲೈಫ್ ಸೆಂಟೆನ್ಸ್ ಸಿಗೋ ಹಾಗೆ ಒಂದು ಕ್ರೈಮ್ ಮಾಡಿದ್ರೆ ನಿಮ್ಮನ್ನ ಅವರು ಜೈಲಿಂದ ಹೊರಗೆ ಕಳಿಸೋದಿಲ್ಲ. ಅಂದ್ರೆ ಯು ಮಸ್ಟ್ ಕಮಿಟ್ ಎ ಬಿಗರ್ ಕ್ರೈಮ್. ಅಂದ್ರೆ ಕತ್ತರಿಸ್ಬೇಕಾ? ಕೊಲೆಗೆಲೆ ಮಾಡ್ಬೇಕಾ? ಆಫ್ ಕೋರ್ಸ್, ಅಯ್ಯೋ. ಕೊಲೆ ಮಾಡಬೇಕು. ಮರ್ಡರ್? ಕೊಲೆನಾ? ಎಸ್, ಕೊಲೆ. ಅಯ್ಯೋ, ಕೊಲೆನಾ? ಒರಿಜಿನಲ್ ಆಗ? ಆದ್ರೆ ಒರಿಜಿನಲ್ ಕೊಲೆ ಅಲ್ಲ. ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳೋದಕ್ಕೆ ನಾವ್ ಇಲ್ಲಿಗೆ ಬಂದಿರೋದು. ಸ್ಮಾಲ್ ಬ್ರದರ್, ಎಲ್ ಬಿಗ್ ಬ್ರದರ್? ಅಲ್ಲ ಈ ಸಾಹೇಬರಿಗೆ ನಮ್ಮನ್ನ ಜೈಲ್ ಕೆಲ್ಸೋದೇ ಕೆಲ್ಸ ಆಗೋಯ್ತಲ್ಲ. ಎಲ್ಲ ನಿನ್ನಿಂದಾನೆ. ಕರೆಂಡ್ ನೀನ್ ಅವ್ರ ಮಗಳಿಗೆ ಡವ್ ಹಾಕೊಂತ ಇದ್ದಿಲ್ಲ, ಅದಕ್ಕೆ ರಿವೆಂಜ್. ತಪ್ಪಿಸ್ಕೊಳಕ್ಕೆ ದಯವಿಟ್ಟು ಅವ್ರ ಮಗಳನ್ನ ಬಿಟ್ಬಿಡಪ್ಪ. ಬಿಟ್ರೆ ಬೆಟರ್ ಪೀಸ್ ಸಿಕ್ಕುತ್ತಾ? ಡೆಫಿನೆಟ್ ಆಗಿ. ಸರ್, ನಿಮ್ ಮಗಳನ್ನ ಯು ಪ್ರೊಸೀಡ್ ಸರ್. ಬ್ಯಾಂಕ್ ಆಫ್ ಡಾಲ್ಫಿಶ್ ಐಲ್ಯಾಂಡ್ ನ ದರೋಡೆ ಮಾಡೋ ರೀತಿ ನೀವು ಆಕ್ಟ್ ಮಾಡ್ಬೇಕು. ಅಂದ್ರೆ ನಾನೊಬ್ಬ ಕಳ್ಳನಾಗ ಆಕ್ಟ್ ಮಾಡೋ ಅಂತ ಹೇಳ್ತಿದ್ದೀರಾ? ಇನ್ನೊಂದ್ ಸ್ವಲ್ಪ ಬಿಡಿ ಸರ್. ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಸ್ ನ ನೀವು ಶೂಟ್ ಮಾಡಬೇಕು. ಸತ್ತೋದ್ರೆ ಸಾಯೋದಿಲ್ಲ. ನಾವು ಕೂಡ ಒರಿಜಿನಲ್ ಪಿಸ್ಟಲ್ ಅಲ್ಲಿ ಶೂಟ್ ಮಾಡ್ತೀರಾ, ಆದ್ರೆ ಅದರಲ್ಲಿ ಡಮ್ಮಿ ಬುಲೆಟ್ಸ್ ಇರುತ್ತೆ. ಅವ್ರ ಬಾಡಿಯಿಂದ ರಕ್ತನೂ ಬರುತ್ತೆ, ಅವ್ರು ಸತ್ತೋರಾಗಿ ಬೀಳ್ತಾರೆ. ಈ ಕೀಯಿಂದ ಬ್ಯಾಂಕ್ ಓಪನ್ ಮಾಡ್ತೀರಾ, ಆಗ ಸೈಲೆಂಟ್ ಹೋಗುತ್ತೆ. ಬ್ಯಾಂಕ್ ಅಲ್ಲಿ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಬೀಳೋ ಹಾಗೆ ಮಾಡ್ತೀರಾ. 5 ನಿಮಿಷ ವೇಟ್ ಮಾಡ್ತೀರಾ. ಡಾಲ್ಫಿಶ್ ಐಲ್ಯಾಂಡ್ ಪೊಲೀಸ್ ಬರ್ತಾರೆ, ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಅವ್ರು ನಮ್ಮನ್ನ ಒಳಗೆ ಎತ್ತಾಕೊಂಡೋಗಿ 3rd ಡಿಗ್ರಿ ಸ್ಟೈಲ್ ನಲ್ಲಿ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಟ್ರೆ? ಆಕ್ಸಿಡೆಂಟ್ ಆದ್ಮೇಲೆ ಬ್ರೇಕ್ ಎಲ್ಲ ಹಾಕೋದು. ಆ ಟ್ರೀಟ್ಮೆಂಟ್ ನಮ್ಮ ಪೊಲೀಸ್ನವ್ರದ್ದು, ಅವ್ರದ್ದಲ್ಲ. ನಿಮ್ಮನ್ನ ಅರೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇನೆ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ನಿಮ್ಮಿಬ್ಬರಿಗೂ ಜೀವಾವಧಿ ಶಿಕ್ಷೆ ಆಗುತ್ತೆ. ನಾವು ಹೊರಗಡೆ ಬರೋದು ಈ ಮೊದಲೇ ಪ್ರೂವ್ ಆಗಿರೋ 2 ಬಾಡೀಸು ಗಾರ್ಡ್ಸ್ದಲ್ಲ, ಶವಾಗಾರದಲ್ಲಿರೋ ಅನ್ಕ್ಲೇಮ್ಡ್ ಬಾಡೀಸು ಅಂತ ಹೇಳಿ ಕೋರ್ಟ್ ಮುಂದೆ ಬದುಕಿರೋ 2 ಗಾರ್ಡ್ಸ್ನ ನಾವೇ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡ್ತೀವಿ. ನಿಮ್ ರಿಲೀಸ್ ಪಕ್ಕ ಆಯ್ತಲ್ಲ. ಮುಂದಿನ ಸ್ಟೆಪ್ ನ ಹೈಯರ್ ಅಥಾರಿಟಿ ಅವರು ತಗೋತಾರೆ. ಈಗ ನಾವು 4 ಸ್ಟೆಪ್ಸ್ ಆ ಕಡೆ ಹೋಗಿ ಯೋಚನೆ ಮಾಡ್ತೀವಿ. ಕಮ್ ಆನ್ ಬ್ರದರ್. ಏನತಿ ಪ್ಲಾನ್? ಯಾ ಸರ್, ಶೂಟ್ ಮಾಡಿದ್ರಾ? ಇದೇ ನೀವು ಉಪಯೋಗಿಸೋ ಒರಿಜಿನಲ್ ಪಿಸ್ತೂಲ್ ವಿತ್ ಡಮ್ಮಿ ಬುಲೆಟ್ಸ್. ಬೇಕಾ? ಎಸ್ ಡ್ಯಾಡಿ. ನೀನ್ ಐಲ್ಯಾಂಡ್ ನೋಡಿ ಸಾಕು, ನಡಿ ಬೆಂಗಳೂರಿಗೆ. ಡ್ಯಾಡಿ ಪ್ಲೀಸ್. ಅವಿನಾಶ್, ಸರ್, ಲಾಂಛನ ತಡಕ್ ಹೋಗಿ ಕೇಳು. ಕಮಾನ್. ಬಾಯ್ ಅರ್ಜುನ್. ರುಬ್ಬೇಕಾ? ರುಬ್ಬಕ್ಕ ನಮ್ಮ ಅಣ್ಣನ ಒಂಟಿ ಮಾಡ್ಬಿಟ್ಟು ಹೋಗ್ಬಿಟ್ಟಲ್ಲಮ್ಮ. ನೀನಿದೆಯಲ್ಲ